ಎಲ್ಲರಿಗೂ ಶುಭ ವಂದನೆ. ನಮ್ಮ ಹೆಸರು ಉಮೇಶ್ ಅಂತ. ಇದೇ ಸಂಗನಕಲ್ ಗ್ರಾಮದ ಗ್ರಾಮಸ್ಥ ನಾನು. ಕಳೆದ ಒಂದು 5 ವರ್ಷಗಳಿಂದ ಇದೇ ಧ್ಯಾನದಲ್ಲಿ ಮಿಲಿಯನ್ ಆಗಿದ್ದೇನೆ. ನನಗೆ ಈಗ 40 ಇಯರ್ಸು. ಆದರೂ ಎಲ್ಲರೂ ಏನಂತಾರೆ ಅಂದರೆ 20 ಇಯರ್ಸ್ ಅಂತಾರೆ. ಅದಕ್ಕೆ ಕಾರಣ ನಾನೇನು ಹೇಳ್ತೀನಿ ಅಂದರೆ ಇದು ಕಾರಣ ಧ್ಯಾನನೇ ಅಂತಲೇ ಹೇಳ್ತೀನಿ ನಾನು. ಧ್ಯಾನ ಅಂದರೆ ಶ್ವಾಸದ ಮೇಲೆ ಧ್ಯಾಸ. ಈ ಧ್ಯಾನದಿಂದ ಅನೇಕ ಉಪಯೋಗಗಳಿದ್ದಾವೆ. ನಾನು ಹೇಳೋದು ನಿಮಗೆಲ್ಲ ಏನಂದರೆ ಎಲ್ಲರೂ ಧ್ಯಾನ ಮಾಡಿರಿ. ಧ್ಯಾನ ಮಾಡೋದ್ರಿಂದ ಒಂದಲ್ಲ ಎರಡಲ್ಲ 1000 ಉಪಯೋಗಗಳಿದಾವೆ ಅಂತ ಹೇಳ್ತೀನಿ ನಾನು. ನನಗೆ ಈ ಸಂಗನಕಲ್ಲದಲ್ಲಿ ಇಷ್ಟು ದೊಡ್ಡ ಅಮ್ಮ ಪಿರಮಿಡ್ ಶಕ್ತಿ ಧ್ಯಾನ ಕೇಂದ್ರ ಆಗಿರೋದು ಭಾಳ ಅದೃಷ್ಟ. ಈ ಇಡೀ ನಮ್ಮ ಗ್ರಾಮಸ್ಥರೆಲ್ಲ ಮಾಡಿರೋ ಒಂದು ದೊಡ್ಡ ಅದೃಷ್ಟ ಇದು. ಯಾಕಂದರೆ ಅದೇ ಧ್ಯಾನ ಮಾಡ್ಬೇಕಂದ್ರೆ ನಾವು ಎಲ್ಲೋ ಹೋಗ್ಬೇಕು, ಬಳ್ಳಾರಿಗೆ ಹೋಗ್ಬೇಕು. ಕನಿಷ್ಠ ಬಳ್ಳಾರಿಗೆ ಹೋಗ್ಬೇಕಂದ್ರೂ ನಾವು 5 ಕಿಲೋಮೀಟ್ರ್ ಟ್ರಾವೆಲಿಂಗ್ ಮಾಡಬೇಕು. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಎಲ್ಲರಿಗೂ ವ್ಯವಸ್ಥೆಗಳು ಆಗೋದಿಲ್ಲ. ಆ ಕಾರಣದಿಂದ ನಮಗೆಲ್ಲ ಕಾಲ್ನಡಿಗೆ ಮೂಲಕ ಬಂದು ಧ್ಯಾನ ಮಾಡ್ಬೋದು ಅಂತ ನಮಗೆ ಎಲ್ಲ ಸದುಪಯೋಗ ಮಾಡಿಕೊಟ್ಟಿರೋ ಈ ಊರಿನ ಗ್ರಾಮಸ್ಥರಿಗೂ ಮತ್ತು ಎಲ್ಲರಿಗೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆದರೂ ನಾವು ಧ್ಯಾನ ಮಾಡೋದ್ರಿಂದ ಒಳ್ಳೆಯದು. ಕನಿಷ್ಠ ಒಂದು 24 ತಾಸಲ್ಲಿ ನನ್ನ ತಿಳಿದ ಮಟ್ಟಿಗೆ 1 ತಾಸಾದರೂ ಧ್ಯಾನಕ್ಕೆ ನಾವು ಮೀಸಲಿಡಬೇಕು. ನಮ್ಮ ಆರೋಗ್ಯಕ್ಕೆ ಬೇಕಂದರೆ ನಾವು ಆರೋಗ್ಯದಿಂದ ಇರಬೇಕು. ಯಾವುದೇ ರೋಗಗಳಿಂದ ನಾವು ರುಜಿನಬಾರ್ದಂತಂದರೆ ನಮಗೆ ಧ್ಯಾನ ಇಂಪಾರ್ಟೆಂಟ್. ನಾವು ಮನಃಶಾಂತವಾಗಿ ಇರಬೇಕಂದ್ರೆ ನಮಗೆ ಧ್ಯಾನ ಮಾಡಲೇಬೇಕು. ಅದಕ್ಕೆ ಹೇಳ್ತೀನಿ, ಎಲ್ಲರೂ ಧ್ಯಾನ ಮಾಡಿರಿ. ಧ್ಯಾನದಿಂದ ಮಗ್ನರಾಗ್ರಿ. ಕನಿಷ್ಠ 1 ತಾಸು ಆಗಿಲ್ಲ ಅಂದರೂ ಒಂದು ಅರ್ಧ ತಾಸು, ಇಲ್ಲ ಕನಿಷ್ಠ ಒಂದು 10 ನಿಮಿಷ ಆದರೂ ಧ್ಯಾನ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಧ್ಯಾನ ಮಾಡೋದ್ರಿಂದ ಭಾಳ ಇದ್ದಾವೆ. ನಮ್ಮ ಪತ್ರಿಜಿಯವರು ಹೇಳ್ತಿದ್ರು, ನಾವು ಪತ್ರಿಜಿಯವರಿಗೆ ಕೈ ಕೊಟ್ಟಿದ್ದೀವಿ. ಅದೇ ನಾವು ಮಾಡಿರೋ ಒಂದು ದೊಡ್ಡ ಅದೃಷ್ಟ. ಕಳೆದ ಒಂದು 2-3 ವರ್ಷದ ಕೆಳಗೆ ಅವರಿದ್ದರು, ಈಗೂ ಇದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಅವ್ರು ಈಗೂ ಇದ್ದಾರೆ, ಇನ್ನೂ ಇರ್ತಾರೆ, ಮುಂದೆಲ್ಲನೂ ಇರ್ತಾರೆ. ಅವರು ನಮ್ಮಿಂದ ಅವ್ರು ಇದ್ದೇ ಇರ್ತಾರೆ. ನಾವು ಇದಾರಂತಲೇ ನಾವು ಮುಂದುವರ್ಕೊಂಡು ಹೋಗ್ಬೇಕು. ನಾನು ಮಾಡಿರೋ ಅದೃಷ್ಟ ಅವರಿಗೆ ನಾನು ಕೈ ಕೊಟ್ಟು ಸೆಕೆಂಡ್ ತಗೊಂಡಿರೋದೇ ನಾನು ಮಾಡಿರೋ ಅದೃಷ್ಟ ಅಂತ ನಾನು ಭಾವಿಸ್ತಿದ್ದೀನಿ. ಎಲ್ಲರೂ ಧ್ಯಾನ ಮಾಡಿರಿ. ನಾನು ಹೇಳೋದು ಒಂದೇ, ಧ್ಯಾನ ಮಾಡಿರಿ. ಧ್ಯಾನದಿಂದ ಏನೇನು ಉಪಯೋಗ ಆಗಿದೆ ಅಂದರೆ, ನೀವು ಯಾವುದೇ ಮಾನಸಿಕವಾಗಿ ತೊಂದರೆ ಪಡಬಾರ್ದಂದರೆ ಧ್ಯಾನ ಮಾಡಿರಿ. ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಶಾರೀರಿಕವಾಗಿ ನೆಮ್ಮದಿಯಿಂದ ಇರಬೇಕಂದ್ರೆ ಧ್ಯಾನ ಮಾಡಿರಿ ಅಂತ ನಾನು ಎಲ್ಲರಿಗೂ ತಿಳಿಪಡಿಸ್ತಿದ್ದೀನಿ. ಇದೇ ಸಂಗನಕಲ್ಲು ಸುತ್ತಮುತ್ತ ಇರೋ ಕಪ್ಪಗಲ್ಲು, ಸಿರವಾರ, ಮೂಕ, ಚಾಗನೂರು ಸುತ್ತಮುತ್ತ ಇರೋರೆಲ್ಲರಿಗೂ ಸಂಗನಕಲ್ಲಿಗೆ ಬಂದು ಅಮ್ಮ ಧ್ಯಾನ ಕೇಂದ್ರ ಒಂದ್ಸರಿ ನೀವು ನೋಡಿರಿ, ಭೇಟಿ ಕೊಡ್ರಿ. ಅದರಿಂದ ನಿಮಗೆ ಮನಸ್ಸು ಚೇಂಜ್ ಆಗ್ತದೆ ಅಂತೇಳಿ ನಿಮಗೆಲ್ಲ ತಿಳಿಸ್ತೀನಿ. ಈ ಧ್ಯಾನಕ್ಕೆ ಬಂದು ನಾನು ಸುಮಾರು ಈಗ ಹೆಚ್ಚು ಕಡಿಮೆ 8 ವರ್ಷ ಆಗಿರ್ಬೋದು. ನನಗೆ ಏನೇನು ವ್ಯತ್ಯಾಸ ಆಗಿದೆ ಅಂದರೆ, ನಾನು ಈಗ ಭಾಳ ನೆಮ್ಮದಿಯಿಂದ ಇದ್ದೀನಿ, ಹೆಲ್ತಿಯಾಗಿದ್ದೀನಿ. ಇನ್ನೊಬ್ಬರ ಮೇಲೆ ಸಿಟ್ಟು ಇಲ್ಲ, ಇನ್ನೊಬ್ಬರ ಮೇಲೆ ದ್ವೇಷ ಆಗಲಿ ಅಂಥವೆಲ್ಲ ನನಗೆ ಅಂದರೆ ಭಾಳ ಆಗೋದೇ ಇಲ್ಲ. ಮತ್ತೆ ಇನ್ನೊಬ್ಬರ ಮೇಲೆ ಸಿಟ್ಟಾಗಬೇಕಂದ್ರೆ ನಾನು ಭಾಳ ಸಿಟ್ಟಾಗ್ತಿದ್ದೆ. ಎಲ್ಲರೂ ನನ್ನ ಬೈತಿದ್ರು, ನೀನು ಸಿಟ್ಟಾಗ್ತೀಯಾ, ಬೈತೀಯಾ, ಇವ್ರನ್ನ ಅಂತೀಯ, ಹಂಗೆಲ್ಲ ಅಂತಿದ್ರು. ಆದರೆ ಈಗ ಭಾಳ ನೆಮ್ಮದಿಯಿಂದ ಇರ್ತಾನೆ ಅಂತಾರೆ. ಮತ್ತು ನನಗೆ ಭಾಳ ನೆಮ್ಮದಿಯಿಂದ ಈಗ ಜೀವನ ಮಾಡ್ತಿದ್ದೀನಿ ಈ ಧ್ಯಾನದಲ್ಲಿ ಬಂದಾಗಿಂದ. ಹೆಲ್ತಿಯಲ್ಲಿ ಚೇಂಜಸ್ ಅಂದರೆ ಆಲ್ಮೋಸ್ಟ್ ಅವಾಗೆಲ್ಲ ಯಾವ ಸಣ್ಣ ಪುಟ್ಟ ಈಗ ಜ್ವರ ಅಂತೆ ಇವೆಲ್ಲ ಬರ್ತಾಯಿದ್ವು. ಈಗ ನಾನು ಧ್ಯಾನಕ್ಕೆ ಬಂದಾಗಲಿಂದ ಕನಿಷ್ಠ ಒಂದು ಜ್ವರ ನೆಗಡಿ ಸಮೇತವಾಗಿ ಇಲ್ಲ. ಅದಕ್ಕೆ ಕಾರಣ ಏನಂದರೆ ಧ್ಯಾನ ಮಾಡೋದ್ರಿಂದ ನಾವು ಹೆಲ್ತಿಯಾಗಿರ್ಬೋದೇ ಒಂದೇ ಅಲ್ಲ ಕಾರಣ. ಮನಸ್ಸು ಇಂಪಾರ್ಟೆಂಟ್. ಮನಸ್ಸು ನೆಮ್ಮದಿಯಾಗಿದ್ದರೆ, ಏಕಾಗ್ರತೆಯಿಂದ ಇದ್ದರೆ ನಾವು ಏನಾದರೂ ಜಯಿಸ್ಬೋದು. ನಮ್ಮ ಆರೋಗ್ಯನೂ ನಮ್ಮ ಕಂಟ್ರೋಲಿಗೆ ಬರುತ್ತೆ ಅಂತೇಳಿ ನಾನು ಧ್ಯಾನದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತಿದ್ದೀನಿ. ಕಳೆದ ವರ್ಷಗಳ ಹಿಂದೆ ನಾನು ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ಎಲ್ಲರೂ ಬೈಯೋರು. ಯಾಕೆ ಸುಮ್ಮನೆ ಸಿಟ್ಟಾಗೋದು, ಅವ್ರನ್ನೆಲ್ಲ ಬೈಯೋದು, ಏನೋ ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳಾಡೋದು. ಆದರೆ ಯಾವಾಗಾದರೆ ನಮ್ಮ ಊರಲ್ಲೆಲ್ಲ ಸಸ್ಯಾಹಾರಿ, ನಾನು ಮೊದಲಿಂದ ಸ್ವಲ್ಪ ಬಸವಣ್ಣನ ಆರಾಧನೆ, ಮತ್ತು ಸ್ವಾಮಿ ವಿವೇಕಾನಂದ, ಮತ್ತು ಈ ಪತ್ರಿಜಿಯವ್ರು ಕಂಡಾಗ್ಲಿಂದ ನಾನು ಭಾಳನೇ ಚೇಂಜ್ ಆಗಿಬಿಟ್ಟೆ. ಯಾಕಪ್ಪ ಅಂದರೆ ಅವರು ಬಂದು ನಾನು ಸುಮ್ಮನೆ ಜಸ್ಟ್ ಏನೋ ಎಲ್ಲರೂ ಹೋಗ್ತಿದ್ದಾರೆ ಅಂತೇಳಿ ನಾನು ಬಂದು ಕೂತಾಗ ನೋಡಿದೆ. ಅವಾಗ ನನ್ನ ಮನ ಹೋಲಿಕೆ ಆಯಿತು, ನಾನು ಇದರಲ್ಲಿ ಬಂದೆ. ಆದರೆ ಮೊದಲೆಲ್ಲ ನನಗೆಲ್ಲರೂ ಬೈಯೋರು, ಸಿಟ್ಟು ಕೋಪದಿಂದ ಇರ್ತೀಯ, ಹಂಗಿರುತ್ತೆ ಹಿಂಗಿರ್ತೀಯ ಅಂತ ಅನ್ನೋರು. ಆದರೆ ಈಗ ಆಟೋಮೆಟಿಕ್ಕಾಗಿ ನನ್ನ ಸ್ನೇಹಿತರು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಮನೇಲಿ ಎಲ್ಲರೂ ಏನಂತಾರೆ, ನೀನು ಯಾಕೆ ಭಾಳ ಸೈಲೆಂಟ್ ಆಗಿಯಾ, ಭಾಳ ಚೇಂಜಸ್ ಆಗಿಯಾ, ಮೊದಲು ಸಿಟ್ಟಿಂದಾಗಿದ್ದೆ, ನನಗೆ ಗೊತ್ತಿಲ್ಲದಂಗೆ ನಾನೇ ಚೇಂಜ್ ಆಗಿಬಿಟ್ಟಿನಿ ಈಗ. ಯಾಕಂದರೆ ಅದಕ್ಕೆ ಕಾರಣ ಧ್ಯಾನ. ಎಲ್ಲರಿಗೂ ವಂದನೆ, ಶುಭ ವಂದನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.